ಮಂಡ್ಯ ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದು ಅತ್ಯಂತ ಹೆಮ್ಮೆ ಹಾಗೂ ಖುಷಿ ತಂದಿರುವಂಥ ವಿಚಾರ. ಇದು ಮಂಡ್ಯದಲ್ಲಿ ನಡೀತಾ ಇರೋದು ಈ ಸಮ್ಮೇಳನ 3ನೇ ಬಾರಿ, ಆದ್ರೂ 30 ವರ್ಷಗಳ ನಂತರ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಇದೊಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ. ಮಂಡ್ಯ ಜಿಲ್ಲೆಯ ಒಂದು ವೈಶಿಷ್ಟ್ಯತೆ ಏನಿದೆ ಇದನ್ನು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಪ್ರದರ್ಶನ, ಒಂದು ಪ್ರೊಜೆಕ್ಟ್ ಮಾಡುವಂಥ ಒಂದು ಅವಕಾಶ ಈ ಮೂಲಕ ನಮಗೆ ಸಿಗ್ತಾ ಇದೆ ಅನ್ನೋದು. ಮೇಡಮ್, ಚಿತ್ರತಂಡಕ್ಕೂ ಕೂಡ ಒಂದು ವಿಶೇಷ ಆಹ್ವಾನ ಇರ್ತದೆ. ಅಂದರೆ ಈ ಒಂದು ಕನ್ನಡ ಅವ್ರು ಕೂಡ ಎಲ್ಲ ಒಂದು ಕಡೆ ಯಾರು ಕೂಡ ಈ ಒಂದು ಇದರಲ್ಲಿ ತೊಡಗ್ತಿರೋದು ಕೇಳಿಸ್ತಾ ಇಲ್ಲ. ಚಿತ್ರತಂಡದವರು ಕೂಡ ಈ ಕನ್ನಡ ಹಬ್ಬದಲ್ಲಿ ಭಾಗವಹಿಸಬೇಕಾಗಿತ್ತು, ಅಂದರೆ ಅವರು ಇನಿಷಿಯೇಟಿವ್ ತಗೊಂಡು ಇದು ಮಾಡಬೇಕಾಗಿತ್ತು. ಯಾಕೆ ಸರ್ಕಾರದಿಂದ ಯಾವುದೇ ರೀತಿಯಾದ ಇದಿಲ್ವಾ ಅಂತ? ಇಲ್ಲ ನೋಡಿ, ಇದೇ ನಾನು ಫಸ್ಟ್ ಟೈಮ್ ಈ ಒಂದು ಸಮ್ಮೇಳನಕ್ಕೆ ಸಂಬಂಧಪಟ್ಟ ಒಂದು ಮೀಟಿಂಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ನೀವು ಹೇಳಿದಂಥ ಒಂದು ವಿಚಾರ ಪ್ರಸ್ತಾಪ ಯಾವುದು ಈವರೆಗೂ ಆಗಿಲ್ಲ, ನನಗೂ ಇದರ ಮಾಹಿತಿ ಇಲ್ಲ. ಆದರೆ ಖಂಡಿತ ಚಿತ್ರರಂಗದವರೆಗೂ ಆಹ್ವಾನ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದೊಂದು ನಿಮ್ಮ ನೆನಪಿನಲ್ಲಿರ್ಬೋದು, ಸುಮಾರು ಒಂದು 9 ವರ್ಷಗಳ ಹಿಂದೆ ಅಂಬರೀಷ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದಾಗ ಮಂಡ್ಯ ಜಿಲ್ಲೆಯ ವಜ್ರೋತ್ಸವ 75 ವರ್ಷಗಳ ಒಂದು ಅಮೃತ ಮಹೋತ್ಸವವನ್ನು ಮಂಡ್ಯದಲ್ಲೇ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದಾಗ ಎಲ್ಲ ಇಡೀ ಚಿತ್ರರಂಗದ ಒಂದು ಪಾರ್ಟಿಸಿಪೇಷನ್ ಆವತ್ತಿತ್ತು ಮಂಡ್ಯದಲ್ಲಿ. ಅದರ ಬಗ್ಗೆ ಇನ್ನೂ ಮಾತಾಡ್ತಾ ಇದ್ದಾರೆ. ಖಂಡಿತ ಈ ಒಂದು ಅವಕಾಶವನ್ನು ನಾವು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಮಾಡಿದ್ರೆ ಅಚ್ಚುಕಟ್ಟಾಗಿ ನಡೆಯುತ್ತೆ. ಸ್ವಾಗತ ಸಮಿತಿಯಲ್ಲಿ. ಹೌದು. ಇಲ್ಲ, ಫಸ್ಟ್ ಒಂದು ಸಭೆ ನಡೀತು, ಇದು 2ನೇದು. ಸೊ ಒಳ್ಳೆಯ ಒಂದು ಚರ್ಚೆ ನಡೀತು. ಎಲ್ಲರೂ ತಮ್ಮ ತಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದರು. ಆಮೇಲೆ ನಮ್ಮ ಅನಿಸಿಕೆ, ನಮ್ಮ ಭಾವನೆ, ಇದನ್ನು ಯಾವ ರೀತಿ ನಾವು ಮಾಡಿದ್ರೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರತಿಷ್ಠೆ ತರುವಂಥ ವಿಷಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ತುಂಬ ಒಂದು ಪಾಸಿಟಿವ್ ಚರ್ಚೆ ನಡೆದಿತ್ತು. ನೋಡಿ, ನಾನು ಇದ್ರ ಬಗ್ಗೆ ಅಷ್ಟು ಡೀಪಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದನ್ನು ಸರಿಪಡಿಸೋವಂಥ ವರಿಷ್ಠ ನಾಯಕರಿದ್ದಾರೆ, ಅವ್ರಿಗೆ ಬಿಟ್ಟಿದ್ದೆ ಇದನ್ನು. ಹೌದೌದು, ನಾನು BJP ಪಾರ್ಟಲ್ಲಿದ್ದೀನಿ. ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ, ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ. ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ನೀವು ಅವ್ರನ್ನೇ ಕೇಳಬೇಕು, ನನ್ನನ್ನು ಕೇಳಿದ್ರೆ ಹೇಗೆ? ಹೌದು, ನನಗೆ ಕರೆದಿರೋ ಕಡೆಗೆ ನಾನು ಹೋಗ್ತಾ ಇದ್ದೀನಿ. ಬೇರೆಯವ್ರು ಯಾಕೆ ಬಂದರು ಬರಲಿಲ್ಲ ಅನ್ನೋದು ನನಗೆ ಮಾಹಿತಿ ಇಲ್ಲ. ನೋಡಿ, ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ಭಾಗವಹಿಸಬಹುದೇನೋ ಅಂದ್ಕೊಂಡಿದ್ದೀನಿ. ಕನ್ನಡ ಶಾಲೆಗಳು ಹಾಳಾಯ್ತಾ ಇದೆ. ಇಷ್ಟು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. 30-40 ಕೋಟಿ ರೂಪಾಯಿ. ಕನ್ನಡ ಶಾಲೆಗಳಿಗೆ ಅಳಿವಿನ ಅಂಚಲ್ಲಿರುವ ಈಗ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಇದು ದುಂದು ವೆಚ್ಚ ಮಾಡೋ ಅವಶ್ಯಕತೆ ಇದೆ. ಅದು ಕನ್ನಡ ಶಾಲೆಗಳಿಗೆ ದುಂದು ವೆಚ್ಚ ಅಂತ ನೀವು ಹೇಳೋದೇ ತಪ್ಪು. ಮೊದಲನೇದಾಗಿ ಇಂಥ ಕಾರ್ಯಕ್ರಮಗಳಿಂದಾನೇ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ನಾಡಿನ ಒಂದು ಇದೇನಿದೆ, ಆ ಮಹತ್ವ ಏನಿದೆ ಅನ್ನೋದು ನಮ್ಮೆಲ್ರಿಗೂ ಅರಿವಾಗೋದು. ಅದನ್ನೇ ನೀವು ಬೇಡ ಅಂದರೆ ನಾಳೆ ದಿನ ನಮ್ಮ ಸಂಸ್ಕೃತಿ ಏನು, ನಮ್ಮ ಪರಂಪರೆ ಏನು, ನಮಗೆ ಹಿರಿಯರು ಬಿಟ್ಟೋಗಿರೋ ಆಸ್ತಿ ಏನು ಅನ್ನೋದು ನಮ್ಗೆ ಗೊತ್ತೇ ಆಗೋಕ್ಕೆ ಚಾನ್ಸೇ ಇಲ್ಲ. ಇಂಥ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ನಮಗದೆಲ್ಲ ನೆನಪಾಗೋದು. ಖಂಡಿತ ಒಂದಷ್ಟು ಜನಕ್ಕೆ ಅದು ಇನ್ಸ್ಪೈರ್ ಆಗೋದು. ಇದನ್ನು ಖಂಡಿತ ಐ ಡೋಂಟ್ ಥಿಂಕ್ ಆ ಒಂದು ಪದವನ್ನೇ ನೀವು ಬಳಸಬಾರ್ದು. ಅಲ್ಲ, ಈಗ ಕನ್ನಡ ಶಾಲೆಗೆ ಇದರಿಂದ ಅಲ್ಲಿಗೆ ಬಳಸಬೇಕಾಗಿರೋ ದುಡ್ಡನ್ನು ಅವನೇನಾದರೂ ಡೈವರ್ಟ್ ಮಾಡಿ ಇದಕ್ಕೆ ಯೂಸ್ ಮಾಡ್ತಿದ್ರೆ ಅದು ತಪ್ಪಾಗ್ಬೋದು. ಬಟ್ ಖಂಡಿತ ನೀವು ಹೇಳೋದೂ ಆ ವಿಚಾರದಲ್ಲೂ ನಾವೆಲ್ಲರೂ ಗಮನ ಹರಿಸಬೇಕಾಗಿದೆ. ನಮ್ಮ ಕನ್ನಡ ಮೀಡಿಯಮ್ ಸ್ಕೂಲ್ಸ್ಗೇನಿದೆ ಅಥವಾ ಗವರ್ಮೆಂಟ್ ಸ್ಕೂಲ್ಸ್ಗೇನಿದೆ ಅದ್ರ ಡೆವಲಪ್ಮೆಂಟಲ್ಲಿ ಎಲ್ಲೋ ನಾವು ಅದು ಕುಂಠಿತ ಆಗ್ತಿದೆ ಅನ್ನೋದು ಸತ್ಯಾಂಶವೇ. ಅದರ ಕಡೆನೂ ಗಮನ ಹರಿಸ್ಬೇಕು. ಅದನ್ನು ಚೆನ್ನಾಗಿ ನಾವು ಡೆವಲಪ್ ಮಾಡಿ ಮಕ್ಕಳನ್ನ ಕನ್ನಡ ಕಲಿಯೋಕ್ಕೆ ಒಂದು ಎಂಕರೇಜ್ಮೆಂಟ್ ಅನ್ನೋದು ನಾವು ಮಾಡಿಕೊಡ್ಬೇಕು. ಮೇಡಮ್, ಈಗ ಚಂದ್ರಶೇಖರ್ ಸ್ವಾಮೀಜಿಯವರು FIR ಆಗಿದೆ ಮೇಡಮ್,
ಅದು ಇದು ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಏನು ಹೇಳ್ತೀರಿ ಮೇಡಮ್ ಅವ್ರ ಬಗ್ಗೆ ತಾವು? ನೋಡಿ, ಇದು ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ. ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ. ಈಗ ನಾನು ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ? ನಾವು ಏನೋ ನಮ್ಮ ಅನಿಸಿಕೆಯನ್ನು ಎಲ್ಲಾದರೂ ಯಾರಾದರೂ ಕೇಳಿದಾಗ ಹೇಳಿದ್ರೂ ಅದಕ್ಕೆ ಇಷ್ಟೊಂದು ಎಕ್ಸ್ಟ್ರೀಮ್ ರಿಯಾಕ್ಷನ್ ಆಗುತ್ತಾ ಅನ್ನೋವಂಥ ಭಯ ಒಂದು ಪ್ರಜಾಪ್ರಭುತ್ವದಲ್ಲಿ ಆಗಬಾರ್ದು. ಇದು ನನ್ನ ಅನಿಸಿಕೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಭೇಟಿ ಮಾಡಿ ಸ್ವಾಮೀಜಿ ಜೊತೆಲಿ ಇದ್ದೀವಿ ಅಂತೇಳಿ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಜಮೀರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರ ವಿರುದ್ಧ FIR ಹಾಕೋದಿಲ್ಲ, ಸ್ವಾಮೀಜಿ ಹೇಳಿದ ತಕ್ಷಣ FIR ಹಾಕ್ತಾರೆ ಅನ್ನೋಂಥದ್ದು ಕೂಡ ಹೇಳ್ತಾರೆ. ನೋಡಿ, ಅಂದರೆ ರಾಜಕಾರಣ ಅನ್ನೋದು ಒಂದು ಸೈಡಲ್ಲಿ ಅವ್ರು ಹೇಳಿದ್ದು ಇವ್ರು ಹೇಳೋದು ಅನ್ನೋದು ನಡೀತಾನೆ ಇರುತ್ತೆ. ಅದನ್ನು ಹೊರತುಪಡಿಸೂ ಸ್ವಾಮೀಜಿ ಅವರ ಮಾತುಗಳಿಗೆ, ಅವ್ರ ಹೇಳಿಕೆಗೆ ಅವರೇ ಖುದ್ದಾಗಿ ಆಮೇಲೆ ನನ್ನಿಂದ ತಪ್ಪಾಗಿದೆ ಅನ್ನೋಂಥ ಮಾತನ್ನು ಹೇಳಿದ ಮೇಲೂ ನೀವು ಇನ್ನೂ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ.